ಮಕ್ಕಳ ಈಗ ಗಾಳಿ ಹೇಗ್ ಬೀಸ್ತಾ ಇದೆ? ಯಾಕೆ ತಂಪಾಗಿ ಬೀಸ್ತಿದೆ? ಮಳೆಗಾಲದಲ್ಲಿ ಏನಾಗ್ತಿದೆ? ಮೋಡಾಗಿ ಹೆಂಗ್ ಮಳೆ ಹೇಗ್ ಬರುತ್ತೆ? ಮೋಡ ಹಿಂಗಾಗುತ್ತಪ್ಪ. ಭೂಮಿಯಿಂದ ನೀರು ಆವಿಯಾಗಿ ಮೋಡ ಆಗಿ ಮತ್ತೇನಾಗುತ್ತೆ? ಈಗ ಇಲ್ಲಿ ನೀರಿನ ಭಾಗ ಇದೆ, ಸೂರ್ಯನ ಶಾಖ ಅದಕ್ಕೆ ಸಿಗ್ತಾ ಇದೆ. ಸೂರ್ಯನ ಶಾಖಕ್ಕೆ ಆ ನೀರು ಏನಾಗುತ್ತೆ? ಆವಿಯಾಗಿ ಮೇಲಕ್ಕೆ ಹೋಗ್ತಿದ್ದಾಗೆ ಅನಿಲ ರೂಪ ಕಳ್ಕೊಂಡ್ಬಿಡುತ್ತೆ. ನಿಧಾನಕ್ಕೆ ಹಗುರ ಆಗುತ್ತೆ, ಮೇಲಕ್ಕೆ ಹೋಗುತ್ತೆ ಆಕಾಶಕ್ಕೆ. ಅಲ್ಲೋಗಿ ಏನಾಗುತ್ತೆ? ಘನ ರೂಪ ಆಗುತ್ತೆ. ಆ ಘನ ರೂಪನೇ ಯಾವ್ದು? ಅಲ್ಲ, ಮೋಡ. ಘನ ರೂಪನೇ ಆ ಮೋಡ ವಾಯುಮಂಡಲದಲ್ಲಿ ಏನಾಗುತ್ತೆ? ಚಲಿಸುತ್ತೆ. ಚಲಿಸ್ತಾ ಏನಾಗುತ್ತೆ? ಒಂದಕ್ಕೊಂದು ಡಿಕ್ಕಿ ಹೊಡೆಯುತ್ತೆ. ಅವಾಗ ಏನ್ ಬರುತ್ತೆ? ಗುಡುಗು ಮತ್ತೆ ಬರುತ್ತೆ. ಅದ್ರ ಜೊತೆಗೆ ಧಾರಾಕಾರವಾಗಿ ಮಳೆ ಬರುತ್ತೆ. ಇದು ಒಂದು ಕಾಲ ಆಯ್ತು, ಮಳೆಗಾಲ ಅನ್ನೋದು. ಹೀಗೆ ಭಾರತದಲ್ಲಿ ಎಷ್ಟು ಕಾಲಗಳಿದಾವೆ ಅಥವಾ ಋತುಗಳಿದಾವೆ? ಯಾವ್ಯಾವುದು? ಒಬ್ಬರು ಹೇಳಿ, ಒಂದೊಂದು ಹೇಳಿ. ಮಳೆಗಾಲ, ಚಳಿಗಾಲ, ಬೇಸಿಗೆಗಾಲ, ಬೇಸಿಗೆ, ಮತ್ತೆ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ. ಹೀಗೆ ಭಾರತದ ಋತುವಿನಲ್ಲಿ ಎಷ್ಟಿದಾವೆ? 4 ಕಾಲಗಳು ಅಥವಾ ಋತುಮಾನಗಳು ಬರುತ್ತೆ. ಆ ಋತುಮಾನಗಳಲ್ಲಿ ಪ್ರಮುಖವಾಗಿ ನಾವು ನೋಡ್ತಾ ಹೋದ್ರೆ ಒಂದೊಂದು ಋತುಮಾನವೂ ಕೂಡ ಆವಾಗ ಮಾಸಗಳಲ್ಲಿ ಬರುತ್ತೆ. ಯಾವ ಮಾಸ ಬರುತ್ತೆ ಅಂತ ಹೇಳ್ಬೇಕಿದೆ. ಫಸ್ಟ್ನೇದು ಯಾವುದು? ಮಳೆಗಾಲ ಅಂತ ಹೇಳಿದೆ. ಮಳೆಗಾಲ ಯಾವ ಋತುಮಾನದಲ್ಲಿ ಬರುತ್ತೆ? ಜೂನಿಂದ ಜೂನಿಂದ ಸೆಪ್ಟೆಂಬರ್ ತನಕ ಬರುತ್ತೆ. ಆಮೇಲೆ ಚಳಿಗಾಲ ಸೆಪ್ಟೆಂಬರ್ ತನಕ. ಚಳಿಗಾಲ ನೋಡ್ಕೊಳ್ಳಿ, ಯೋಚಿಸ್ರಿ ಯಾವಾಗ ಚಳಿ ಆಗುತ್ತೆ ನಮಗೆ? ಅಕ್ಟೋಬರ್ ಅಲ್ಲ, ಆಮೇಲೆ ಬೇಸಿಗೆಗಾಲ ಮಾರ್ಚಿಂದ ಜೂನ್. ಮಳೆಗಾಲ ಮೇವರೆಗೆ. ಹೀಗೆ ಮತ್ತೆ ನಿರ್ಗಮನ ಮಾನ್ಸೂನ್ ಮಾರುತಗಳ ಕಾಲ ಆಗಸ್ಟ್ನಿಂದ ನವೆಂಬರ್, ಡಿಸೆಂಬರ್ ಇಂದ ಡಿಸೆಂಬರ್ ಇಂದ ಫೆಬ್ರವರಿನ. ಇದು ಕರೆಕ್ಟ್ ಇದೆಯಾ? ಉಲ್ಟಾಯ್ತು. ಚಳಿಗಾಲ ಯಾವಾಗಿಂದ ಬರುತ್ತೆ? ಡಿಸೆಂಬರ್ ಇಂದ ಫೆಬ್ರವರಿ. ಆದ್ರೆ ಮಾನ್ಸೂನ್ ಮಾರುತಗಳ ಕಾಲ ನವೆಂಬರ್ ತನಕ ಇರುತ್ತೆ. ಅರ್ಥ ಆಯ್ತಾ? ಯಾವಾಗ ನೀವು ಕರೆಕ್ಟಾಗಿ ಅದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಫಸ್ಟ್ ಅಂದಾಜ್ ಮಾಡ್ಕೊಂತ ಹೋಗಿ. ಯಾವ ತರ ಅಂದ್ರೆ ಇಲ್ಲಿಂದ ನೋಡ್ಕೊಳ್ಳಿ, ಮಾರ್ಚಿಂದ ಮೇ ತನಕ ನೆನ್ಪಿಟ್ಬಿಡಿ. ಮಾರ್ಚ್, ಏಪ್ರಿಲ್, ಮೇ ಬೇಸಿಗೆ ಕಾಲ ಆಯ್ತಾ? ಮೇ ಆದ್ಮೇಲೆ ಜೂನಿಗೆ ಬನ್ನಿ. ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಅದು ಮಳೆಗಾಲ. ಸೆಪ್ಟೆಂಬರ್ ಆದ್ಮೇಲೆ ಯಾವ ತಿಂಗಳು? ಅಕ್ಟೋಬರ್ ಮತ್ತೆ
ಯಾವುವು ಆ ಋತುಮಾನಗಳಲ್ಲಿ ಏನೇನು ಬದಲಾವಣೆಗಳಿರುತ್ತೆ, ಸ್ಥಳದಿಂದ ಸ್ಥಳಕ್ಕೆ ಋತುಮಾನಗಳಲ್ಲಿ ಏನಾಗುತ್ತೆ ಬದಲಾವಣೆ ಇರುತ್ತೆ. ಆ ಎಲ್ಲ ಬದಲಾವಣೆಗಳನ್ನ ಇವತ್ತು ನಾವು ಏನ್ ಮಾಡೋಣ ತಿಳ್ಕೊಳ್ತಾ ಹೋಗೋಣಂತೆ. ಇಲ್ಲಿ ಋತುಮಾನ ಅನ್ನೋದಕ್ಕೆ ಇಂಗ್ಲಿಷ್ ನಲ್ಲಿ ಏನಂತಾರೆ? ಹಾ, ಸೀಸನ್, ಕಾಲ ಅದು. ಹಾ, ಋತುಮಾನ, ಋತು ಅನ್ನೋದಕ್ಕೆ ಏನಂತಾರೆ? ಋತು ಅನ್ನೋದಕ್ಕೆ ಮಾನ್ಸೂನ್ ಅಂತ ಕರೀತಾರೆ. ಬರ್ಕೊಳ್ಳಿ, ಏನಂತಾರೆ? ಮಾನ್ಸೂನ್. ಮಾನ್ಸೂನ್ ಅನ್ನುವ ಇಂಗ್ಲಿಷ್ ಶಬ್ದದ ಅರ್ಥ ಋತುಮಾನಗಳು ಅಥವಾ ಋತುಕಾಲ ಅಂತ ಕರೀತಾರೆ. ಈ ಶಬ್ದ ಇಂಗ್ಲಿಷ್, ಆ ಶಬ್ದ ಅರೇಬಿಕ್ ಭಾಷೆಯ ಮೌಸಿಂಗ್ ಅನ್ನೋ ಶಬ್ದ ಬಂದಿದೆ. ಮೌಸಿಂಗ್ ಅನ್ನುವ ಶಬ್ದದಿಂದ ಮಾನ್ಸೂನ್ ಅನ್ನುವ ಶಬ್ದ ಬಂದಿದೆ. ಈ ಮಾನ್ಸೂನ್ ಶಬ್ದದ ಅರ್ಥ ಋತು ಅಥವಾ ಋತುಕಾಲ ಅಂತ ಕರೀತಾರೆ. ಋತುಕಾಲ ಅಂತ ಕರೀತಾರೆ. ಹೀಗೆ ಭಾರತದಲ್ಲಿ ಒಟ್ಟು ಎಷ್ಟು ಋತುಮಾನಗಳಿದಾವೆ? 4 ಇದಾವೆ. ಅವುಗಳನ್ನ ನೋಡ್ತಾ ಹೋಗೋಣಂತೆ. ಮೊದಲನೇದೆ ಬೇಸಿಗೆ ಕಾಲ ತಗೊಳ್ಳೋಣ. ಬೇಸಿಗೆ ಕಾಲ, ಇದರ ಕಾಲಾವಧಿ ಮಾರ್ಚಿಂದ ಮೇವರೆಗೆ ಇರುತ್ತಮ್ಮ. ಆಮೇಲೆ ಮಳೆಗಾಲ, ಮಳೆಗಾಲ ಅದು ಜೂನಿಂದ ಸೆಪ್ಟೆಂಬರ್ ವರೆಗಿರುತ್ತೆ. ಆಯ್ತಾ? ನೆಕ್ಸ್ಟ್ ಸೆಪ್ಟೆಂಬರ್ ಆಗ್ತದೆ. ನಿರ್ಗಮನ, ಮಾನ್ಸೂನ್, ಮಾರುತಗಳ ಕಾಲ. ಅದು ಯಾವಾಗ? ಅಕ್ಟೋಬರ್ ಮತ್ತೆ ನವೆಂಬರ್. ಇನ್ನೊಂದು ಕಾಲ ಉಳ್ಕೊಳ್ತು ನೋಡಿ, ಡಿಸೆಂಬರ್ ಇಂದ ಫೆಬ್ರವರಿ. ಮತ್ತಲ್ಲೇ ಮಾರ್ಚ್ ಬರೋದ್ರೊಳಗೆ ಏನಾಗುತ್ತೆ? ಮಾರ್ಚ್ ಬಂದ್ರೆ ಮತ್ತೆ ಯಾವಾಗ ಸ್ಟಾರ್ಟ್ ಆಗುತ್ತೆ? ಆರಂಭ ಆಗುತ್ತೆ. ಹೀಗೆ ವರ್ಷದಲ್ಲಿ 4 ಋತುಮಾನಗಳು ಕೂಡ ಏನಾಗುತ್ತೆ ಜರುಗ್ತಾ ಹೋಗುತ್ತೆ. ಈಗ 4 ಋತುಮಾನಗಳಾಗಿದೆ ಅಂದ್ರೆ ಚಳಿಗಾಲ ಆಗಿದೆ ಅಂದ್ರೆ ನೆಕ್ಸ್ಟ್ ಮತ್ತೆ ಬೇಸಿಗೆ ಕಾಲಕ್ಕೆ ಬರುತ್ತೆ. ಇಲ್ಲಿ ಋತುಮಾನಗಳು ಹೀಗೆ ಬದಲಾವಣೆಯನ್ನ ಹೊಂದಲಿಕ್ಕೆ ಅಥವಾ ಕಾಲಮಾನ, ಪರಿಸ್ಥಿತಿ, ವಾಯುಗುಣ ಬದಲಾವಣೆಯನ್ನ ಹೊಂದಲಿಕ್ಕೆ ಹಲವಾರು ಅಂಶಗಳು ಕಾರಣ ಆಗುತ್ತೆ. ಬರ್ಕೊಳ್ತಾ ಹೋಗಿ. ವಾಯುಗುಣದ ಮೇಲೆ ಪ್ರಭಾವ ಬೀರುವ ಅಂಶಗಳು ಅಂತ ಕೇಳ್ತಾರೆ ಪ್ರಶ್ನೆಯನ್ನ. ವಾಯುಗುಣದ ಮೇಲೆ ಪ್ರಭಾವ ಬೀರುವ ಅಂಶಗಳು ಹೇಳಿ ನೋಡೋಣ. ಯಾವ್ಯಾವ ಪ್ರಭಾವ ಬೀರ್ಬೋದು? ಪ್ರಭಾವ ಬೀರುವ ಅಂಶಗಳು ಒಂದೊಂದನೇ ಪಟ್ಟಿ ಮಾಡ್ಕೊಳ್ತಾ ಹೋಗಿ. ಹೇಳಿ, ಯಾವ್ದು ಪ್ರಭಾವ ಬೀರ್ಬೋದು? ಹೇಳ್ತೀನಿ ನೋಡಿ. ಇಲ್ಲಿ ಪಶ್ಚಿಮದಿಂದ ಪೂರ್ವಕ್ಕೆ ಅಥವಾ ಪೂರ್ವದಿಂದ ಪಶ್ಚಿಮಕ್ಕೆ ಎಳೆಯಲಾಗಿರುವ ಕಾಲ್ಪನಿಕ ರೇಖೆಗಳು ಏನಂತಾರ? ಕಾಲ್ಪನಿಕ ರೇಖೆಗಳು ಭೂಮಿ ಮೇಲೆ ಎಳೆದಿರೋದು. ಅಕ್ಷಾಂಶ ಬರ್ಕೊಳ್ಳಿ. ಅಕ್ಷಾಂಶವೂ ಕೂಡ ವಾಯುಗುಣದ ಮೇಲೆ ಏನ್ ಮಾಡುತ್ತೆ? ಪ್ರಭಾವ ಬೀರುತ್ತೆ. ಎರಡನೇದು ಸಮುದ್ರ ಮಟ್ಟದಿಂದ ಎತ್ತರ.
ಸಮುದ್ರ ಮಟ್ಟದಿಂದ ಎತ್ತರದ ಪ್ರದೇಶ ಇದ್ರೆ ಅಲ್ಲೂ ಕೂಡ ಅದು ಪ್ರಭಾವ ಬೀರುತ್ತೆ ವಾಯುಗುಣ. ಮೂರನೇದು ಸಮುದ್ರ ಮಟ್ಟಕ್ಕಿರುವ ದೂರ ಅಂತರ, ಎಷ್ಟು ಡಿಸ್ಟೆನ್ಸ್ ಇದೆ ಅದು ಕೂಡ ವಾಯುಗುಣದ ಮೇಲೆ ಪ್ರಭಾವ ಬೀರುತ್ತೆ. ಸಮುದ್ರ ಮಟ್ಟಕ್ಕಿರುವ ಅಥವಾ ದೂರ, ಸಮುದ್ರ ಮಟ್ಟಕ್ಕಿರುವ ದೂರ ಅಥವಾ ಅಂತರ. ನೆಕ್ಸ್ಟ್ ಸಾಗರದ ಪ್ರವಾಹಗಳು. ಸಾಗರದ ಪ್ರವಾಹಗಳು ಅವು ಕೂಡ ವಾಯುಗುಣದ ಮೇಲೆ ಪ್ರಭಾವ ಬೀರುತ್ತವೆ. ಮಾರುತಗಳು, ಪರ್ವತ ಪ್ರದೇಶಗಳು, ಇವೆಲ್ಲವೂ ಕೂಡ ಏನ್ ಮಾಡ್ತವೆ, ಯಾವುದ್ರ ಮೇಲೆ ಪ್ರಭಾವ ಬೀರ್ತವೆ, ವಾಯುಗುಣದ ಮೇಲೆ. ಅದಕ್ಕೆ 4 ಕಾಲಗಳಲ್ಲಿಯೂ ಕೂಡ ವಾಯುಗುಣ ಬಹಳಷ್ಟು ವ್ಯತ್ಯಾಸವನ್ನ ಹೊಂದುತ್ತೆ. ಒಂದು ಕಾಲದಲ್ಲಿ ಇದ್ದ ಹಾಗೆನೆ ಇನ್ನೊಂದು ಕಾಲದಲ್ಲಿಯೂ ಕೂಡ ಏನಿರಲ್ಲ, ಇದು ಹವಾಮಾನ ಅಥವಾ ವಾಯುಗುಣದ ಪರಿಸ್ಥಿತಿ ಒಂದೇ ಸಮನಾಗಿರಲ್ಲ, ಬದಲಾಗ್ತಾ ಇರುತ್ತೆ. ಸ್ಥಳದಿಂದ ಸ್ಥಳಕ್ಕೂ ಬದಲಾಗುತ್ತೆ, ಕಾಲದಿಂದ ಕಾಲಕ್ಕೂ ಬದಲಾಗುತ್ತೆ. ಹಾಗಾಗಿ ಅವುಗಳನ್ನ ಏನೋ ಈ ಎಷ್ಟು ಅಂಶಗಳಾಗ್ಬೇಕು, ಎಷ್ಟಾಗ್ಬೇಕ, 5 ಆಯ್ತಾ? ಆ 5 ಅಂಶಗಳು ಕೂಡ ಏನನ್ನು ಸೂಚಿಸುತ್ತೆ, ವಾಯುಗುಣದ ಮೇಲೆ ಪ್ರಭಾವವನ್ನ ಬೀರೋದನ್ನ ಸೂಚಿಸುತ್ತೆ. ನೆಕ್ಸ್ಟ್ ಇಲ್ಲಿ ನೋಡ್ಕೊಳ್ತಾ ಹೋಗಿ, ಈಗ ಭಾರತ ಹಾಗಾದ್ರೆ ಯಾವ ವಾಯುಗುಣವನ್ನ ಹೊಂದಿದೆ? ಭಾರತದ ಬಹುತೇಕ ಭಾಗ ಹೊಂದಿರುವ ವಾಯುಗುಣ. ಯಾಕೆ ಅಂದ್ರೆ ಭಾರತದಲ್ಲಿ ಪಶ್ಚಿಮದಿಂದ ಪೂರ್ವಕ್ಕೆ, ಉತ್ತರದಿಂದ ದಕ್ಷಿಣಕ್ಕೆ ಇರುವಂತಹ ಸ್ಥಳಗಳಲ್ಲಿ ಏಕಕಾಲದಲ್ಲಿ ಒಂದೇ ರೀತಿಯ ವಾತಾವರಣ ಇರಲ್ಲ, ಒಂದೇ ರೀತಿಯ ವಾಯುಗುಣ ಇರಲ್ಲ. ಸ್ಥಳದಿಂದ ಸ್ಥಳಕ್ಕೆ ಏನಾಗುತ್ತೆ, ಬರೀ ನಮ್ಮ ಭಾರತದಲ್ಲೇ ಅಷ್ಟು ಬದಲಾವಣೆ ಆಗುತ್ತೆ, ಪ್ರಪಂಚಕ್ಕೆ ಎಷ್ಟು ಬದಲಾವಣೆ ಆಗುತ್ತೋ ಗೊತ್ತಿಲ್ಲ ಅಲ್ವಾ. ಬಹಳಷ್ಟು ಬದಲಾವಣೆಯನ್ನ ಹೊಂದ್ತಾ ಹೋಗುತ್ತೆ ಅವ, ಹೇಗೆ ಎಲ್ಲೆಲ್ಲಿ ಏನೇನು ಅಂಶಗಳಿದೆ ಅವುಗಳ ಆಧಾರದ ಮೇಲೆ ಬದಲಾವಣೆಯನ್ನ ಹೊಂದ್ತಾ ಹೋಗುತ್ತೆ. ಹಾಗಾಗಿ ಭಾರತದಲ್ಲಿಯೂ ಕೂಡ ಬಹಳಷ್ಟು ಬದಲಾವಣೆ ಇದೆ. ಬರೀ ಭಾರತದಲ್ಲಿರುವ 4 ದಿಕ್ಕುಗಳಲ್ಲಿ ಇರುವಂತಹ ಸ್ಥಳಗಳಲ್ಲಿಯೇ ಬಹಳಷ್ಟು ವಾಯುಗುಣ ತನ್ನ ವ್ಯತ್ಯಾಸವನ್ನ, ಪ್ರಭಾವವನ್ನ ಬೀರ್ತಾ ಹೋಗುತ್ತೆ. ಈಗ ಅದರ ಆಧಾರದ ಮೇಲೆ ಮೊದಲು ನಾವು ಭೂಮಿಯಲ್ಲಿ ಭಾರತ ಯಾವ ಅಕ್ಷಾಂಶದಲ್ಲಿದೆ ಅಂತ ನೋಡ್ಕೊಂಡ್ರೆ ಕರೆಕ್ಟ್ ಆಗಿ ಇರಲ್ಲ. ನೋಡ್ಕೊಳ್ಳಿ, ಈಗ ಭೂಮಿಯಲ್ಲಿ ಭಾರತ ಯಾವ ಭಾಗದಲ್ಲಿದೆ? ಉತ್ತರಾರ್ಧಗೋಳದಲ್ಲಿ. ಎಲ್ಲಿದೆ? ಪೂರ್ವ ಭಾಗ ಇದೆ ಅಲ್ಲೇನಪ್ಪ. ದಕ್ಷಿಣದ ತುದಿ ಎಷ್ಟು ಡಿಗ್ರಿಯಿಂದ ಆರಂಭ ಆಗುತ್ತೆ? ದಕ್ಷಿಣದ ತುದಿ, ಭಾರತದ ತುದಿ ಅಲ್ಪ 6 ಕರೆಕ್ಟ್, 6 ಡಿಗ್ರಿಯಿಂದ ಸ್ಟಾರ್ಟ್ ಆಗುತ್ತೆ. ಎಷ್ಟು ಡಿಗ್ರಿ? 37 ಡಿಗ್ರಿ ತನಕ ಇದೆ ನೋಡಿ. 37 ಡಿಗ್ರಿ ತನಕ ಇದೆ ಭಾರತ, ಅಲ್ಲಿದೆ ಅಲ್ಲೇನಪ್ಪ. ಇಲ್ಲಿ ವಲಯಗಳಿಗೆ ಬರ್ರಿ. 0ಯಿಂದ 23.5 ಡಿಗ್ರಿ ತನಕ ಯಾವ ವಲಯ ಅದು? 3 ವಲಯಗಳಿದೆ ಭೂಮಿಯಲ್ಲಿ. ಉಷ್ಣಾಂಶತೆಯ ಆಧಾರದ ಮೇಲೆ 3 ವಲಯಗಳನ್ನ ಮಾಡಿದ್ದಾರೆ. ಆ 3 ವಲಯಗಳು ಯಾವುವು? ನಿಧಾನಕ್ಕೆ ಯೋಚಿಸಿ. ಉಷ್ಣತೆ ಆಧಾರದ ಮೇಲೆ ಒಂದೇದು ತುಂಬಾ ಶಾಖ ಇದ್ರೆ ಅದು ಯಾವ ವಲಯ? ನೋಡ್ರಪ್ಪ, ಇಲ್ಲಿ ಸೂರ್ಯ ಇದ್ದಾನೆ. ಸೂರ್ಯನ ಶಾಖ ಏನಾಗುತ್ತೆ? ಬೀಳ್ತಾ ಹೋಗುತ್ತೆ. ಯಾವುದ್ರ ಮೇಲೆ? ನೇರ ಕಿರಣಗಳ. ಇಲ್ಲಿ ನೋಡ್ಕೊಳ್ಳಿ, ಸಮಭಾಜಕ ವೃತ್ತದಿಂದ
23.5 ಡಿಗ್ರಿ ತನಕ ಸೂರ್ಯನ ಕಿರಣಗಳು ಏನಾಗುತ್ತೆ ಹೆಚ್ಚಾಗಿ ಬೀಳುತ್ತೆ ಆ ಭಾಗಕ್ಕೆ. ಅದಕ್ಕೆ ಆ ಭಾಗ ಹೆಚ್ಚು ಉಷ್ಣಾಂಶವನ್ನ ಪಡ್ಕೊಳ್ಳೋದ್ರಿಂದ ಅದನ್ನ ಏನಂತ ಕರೀತಾರೆ? ಅಷ್ಟೇ, ಉಷ್ಣ ವಲಯ. ಸ್ವಲ್ಪ ಓರೆಯಾಗಿ ಬೀಳುತ್ತೆ ಎಲ್ಲಿಗೆ? 23.5 ಡಿಗ್ರಿಯಿಂದ 66.5 ಡಿಗ್ರಿ ತನಕ ಅಕ್ಷಾಂಶ. ಸೂರ್ಯನ ಕಿರಣಗಳು ಸ್ವಲ್ಪ ಏನಾಗ್ತವೆ? ಸ್ವಲ್ಪ ಓರೆ ಆಗ್ತವೆ. ಹಾಗಾಗಿ ಅಲ್ಲಿ ಉಷ್ಣಾಂಶ ಹೆಂಗಿರುತ್ತೆ? ಉಷ್ಣವಲಯ ಮತ್ತೊಂದು ಇನ್ನೊಂದು ಯಾವುದು? ಶೀತವಲಯ ಮೂರನೇದು. ಎರಡನೇದು ಯಾವುದು? ಉಷ್ಣ ಮತ್ತೆ ಶೀತ ಎರಡು ಸಮ ಇರುತ್ತೆ. ಕರೆಕ್ಟ್. ಸಮಶೀತೋಷ್ಣ ವಲಯ ಬರ್ಕೊಳ್ಳಿ. ಸಮಶೀತೋಷ್ಣ ವಲಯ ನಿಧಾನಕ್ಕೆ ಅರ್ಥ ಮಾಡ್ಕೊಳ್ಳಿ. ನೋಡ್ಕೊಳ್ಳಿ, ಸೂರ್ಯನ ಕಿರಣಗಳು 0 ಡಿಗ್ರಿ ಅಕ್ಷಾಂಶದಿಂದ 23 ಡಿಗ್ರಿ ಅಕ್ಷಾಂಶದವರೆಗೆ ಏನಾಗುತ್ತೆ? ನೇರವಾಗಿ ಬೀಳ್ತವೆ. ಉಷ್ಣಾಂಶ ಹೇಗಿರುತ್ತೆ ಭೂಮಿ ಮೇಲೆ? ಅವಾಗ ಹೆಚ್ಚಾಗಿರುತ್ತೆ. ಅದಕ್ಕೆ ಆ ವಲಯವನ್ನ ಏನಂತ ಕರೀತಾರೆ? ಹೆಚ್ಚು ಉಷ್ಣಾಂಶ ಇರೋದಲ್ಲ ಉಷ್ಣ ವಲಯ. ಇಲ್ಲಿ 23.5 ಡಿಗ್ರಿಯಿಂದ 66.5 ಡಿಗ್ರಿ ವರೆಗೆ ಸ್ವಲ್ಪ ಓರೆ ಆಗುತ್ತೆ. ಅಲ್ಲಿ ಉಷ್ಣಾಂಶ ಹೆಂಗಿರುತ್ತೆ ಅವಾಗ? ಹಂಗಂದ್ರೆ ಏನು ಸಮಶೀತೋಷ್ಣ ಅಂದ್ರೆ? ಉಷ್ಣ ಮತ್ತೆ ಎರಡು ಕೂಡ ಏನಾಗಿದ್ದಾವೆ ಇಲ್ಲಿ? ಸಮನಾಗಿದೆ ಅಂತ. ಸಮ ಶೀತೋಷ್ಣ, ಸಮ ಶೀತ ಮತ್ತೆ ಉಷ್ಣ ಅಂತ. ನೀವು ಯಾವಾಗಲೂ ಆ ಶಬ್ದಗಳಲ್ಲೇ ಅರ್ಥ ಅಡಗಿರುತ್ತೆ. ಅದನ್ನ ಫಸ್ಟ್ ಅರ್ಥ ಮಾಡ್ಕೊಳಕ್ ಕಲ್ತ್ಕೊಳ್ರಿ. ಶಬ್ದನೇ ಹೇಳುತ್ತದು ಸಮಶೀತೋಷ್ಣ ಅಂತ. ನೆಕ್ಸ್ಟ್ ಬಾರಿ 66.5 ಡಿಗ್ರಿಯಿಂದ 90 ಡಿಗ್ರಿ ಪ್ರದೇಶ ಇದೆ ಅಲ್ಲಪ್ಪ, ಅಲ್ಲಿಗೆ ಅತಿಯಾದ ಸೂರ್ಯನ ಓರೆ ಕಿರಣಗಳು ಬೀಳುತ್ತದೆ. ಸೂರ್ಯನ ಶಾಖ ಬರ್ತಾ ಬರ್ತಾ ಇಲ್ಲಿಗೆ ಏನಾಗುತ್ತೆ? ತುಂಬಾ ಕಡಿಮೆ ಆಗುತ್ತೆ ಅವಾಗ ಇಲ್ಲಿಗೆ. ಹಾಗಾಗಿ ಆ ವಲಯವನ್ನ ಏನಂತ ಕರೀತೇವೆ? ಏನಂತಾರೆ? ಈಗ ಹೇಳಿ ಇನ್ನೊಂದ್ಸರಿ. ಉಷ್ಣತೆ ಆಧಾರದ ಮೇಲೆ ಭೂಮಿಯನ್ನ ಎಷ್ಟು ವಲಯ ಮಾಡಿದ್ದಾರೆ? ಒಂದೇದು ಅಂತ 3 ವಲಯಗಳು ಮಾಡಿದ್ದಾರೆ. ಮರಿಬೇಡಿ. ಎಷ್ಟು ಡಿಗ್ರಿಯಿಂದ ಎಷ್ಟು ಡಿಗ್ರಿ ಬರುತ್ತೆ ಉಷ್ಣವಲಯ? 0 ಡಿಗ್ರಿಯಿಂದ 23.5 ಡಿಗ್ರಿ ಬರ್ಕೋಬೇಕು ಅದನ್ನ. 0 ಡಿಗ್ರಿಯಿಂದ 23.5 ಡಿಗ್ರಿ ಉಷ್ಣವಲಯ. ನೆಕ್ಸ್ಟ್ ಬರ್ಪ 23.5 ಡಿಗ್ರಿಯಿಂದ 66.5 ಕರೆಕ್ಟ್ ಅಪ್ಪ. ಯಾವ್ದು ಬರುತ್ತೆ? ಸಮಶೀತೋಷ್ಣ ವಲಯ ಬರುತ್ತೆ. ಅದು ಉತ್ತರಕ್ಕೂ ಅಷ್ಟೇ ದಕ್ಷಿಣಕ್ಕೂ ಅಷ್ಟೇ ಬರುತ್ತೆ. ನೆನಪಿಡಿ ಅದನ್ನ. ನೆಕ್ಸ್ಟ್ ಶೀತ ವಲಯ ಎಷ್ಟು ಅಕ್ಷಾಂಶಗಳ ನಡುವೆ ಬರುತ್ತೆ? 66.5 ಕರೆಕ್ಟ್. 66.5 ಡಿಗ್ರಿಯಿಂದ 90 ಡಿಗ್ರಿ ಪ್ರದೇಶ ಏನಾಗುತ್ತೆ? ಶೀತ ವಲಯ. ಈಗ ಹೇಳಿ, ಭಾರತ ಯಾವ ವಲಯದಲ್ಲಿ ಬರುತ್ತೆ? ನಿಧಾನಕ್ಕೆ ಯೋಚಿಸಿ. ಅಕ್ಷಾಂಶಗಳನ್ನು ನೋಡ್ಕೊಂಡ್ರೆ ಗೊತ್ತಾಗುತ್ತೆ. ಭಾರತ ಯಾವ ವಲಯದಲ್ಲಿ ಬರುತ್ತೆ? 3ರಲ್ಲಿ ಸಮಶೀತೋಷ್ಣ ವಲಯ. ಅದು 23 ಡಿಗ್ರಿಯಿಂದ ಆರಂಭ ಆಗುತ್ತೆ ಭಾರತ ಅಂದ್ರೆ. ಅದು 23 ಡಿಗ್ರಿ ಎಂಡ್ ಆಗುತ್ತಾ? ಯಾವ್ಯಾವುದು? ಸಮಶೀತೋಷ್ಣ ವಲಯ ಮತ್ತು ಉಷ್ಣ ನೆನ್ಪಿಡಲು ನೋಡ್ಕೊಂಡ್ರೆ ಯಾವ ಅಕ್ಷಾಂಶ 6 ಡಿಗ್ರಿಯಿಂದನೇ ಸ್ಟಾರ್ಟ್ ಆಗುತ್ತೆ. ಉಷ್ಣ ವಲಯದಿಂದನೇ ಭಾರತ ಸ್ಟಾರ್ಟ್ ಆಗುತ್ತೆ. ಭಾರತದ ದಕ್ಷಿಣದ ಇಲ್ಲಿ ಅಂಡಮಾನ್ ನಿಕೋಬಾರ್ ಬರುತ್ತಲ್ಲ, ನಿಕೋಬಾರ್ನ ತುದಿ ಇದೆಯಲ್ಲ, ದಕ್ಷಿಣದ ತುದಿ, ಅದು 6 ಡಿಗ್ರಿ ಅಕ್ಷಾಂಶದಿಂದನೇ ಆರಂಭ ಆಗುತ್ತೆ. ಇಲ್ಲಿ ದಕ್ಷಿಣದ ಉತ್ತರದ ತುದಿ ಬರುತ್ತಲ್ಲ, ಅದು ಎಷ್ಟು ಡಿಗ್ರಿ ಕಂಪ್ಲೀಟ್ ಆಗುತ್ತೆ? 7. ಅಲ್ಲಿಗೆ ಇಲ್ಲಿ ಉಷ್ಣವಲಯನೂ ಇದೆ, ಸಮಶೀತೋಷ್ಣ ವಲಯನೂ ಇದೆ. ಅರ್ಥ ಆಗ್ತಿದ್ಯಾ? ಅದಕ್ಕೆ ಭಾರತದ ಉಷ್ಣ ಎಷ್ಟಿದೆ, ಯಾವುದು
ಯಾವ ವಲಯದಲ್ಲಿ ಬರುತ್ತೆ ಅನ್ನೋದನ್ನ ಫಸ್ಟ್ ನೆನ್ಪಿಟ್ಕೊಳ್ಳಿ. ಅದು ಒಂದು ವಲಯದಲ್ಲಿ ಬರ್ತಾ ಇಲ್ಲ, ಎರಡರಲ್ಲೂ ಬರುತ್ತೆ. ಉಷ್ಣ ವಲಯಕ್ಕೂ ಬರುತ್ತೆ, ಸಮಶೀತೋಷ್ಣ ವಲಯಕ್ಕೂ ಬರುತ್ತೆ. ಹಾಗಾಗಿ ಭಾರತದ ಬಹುತೇಕ ಭಾಗ ಹೊಂದಿರುವ ವಾಯುಗುಣ ಯಾವುದು ಅಂತ ಒಂದಕ್ಕೆ ಕೇಳ್ತಾರೆ. ಮಕ್ಕಳೇ ಪ್ರಶ್ನೆ, ಭಾರತದ ವಾಯುಗುಣ ಯಾವುದು ಅಥವಾ ಭಾರತದ ಬಹುತೇಕ ಭಾಗ ಹೊಂದಿರುವ ವಾಯುಗುಣ ಯಾವುದು ಅಂತ. ಉಷ್ಣವಲಯದ ಭಾಗ ಹೊಂದಿರುವ ವಾಯುಗುಣ ಯಾವುದು? ಉಷ್ಣವಲಯದ ಮಾನ್ಸೂನ್. ಉಷ್ಣವಲಯದ ಮಾನ್ಸೂನ್ ಮಾದರಿಯ ವಾಯುಗುಣವನ್ನ ಹೊಂದಿದೆ ಭಾರತ. ಯಾಕೆಂದ್ರೆ 23.5 ಡಿಗ್ರಿ ತನಕ ಉಷ್ಣವಲಯ ಇರೋದ್ರಿಂದ ಇನ್ನೇನು ಇಲ್ಲಿ 37 ಇದೆ. ಹಾಗಾಗಿ 23.5 ತನಕ ಉಷ್ಣವಲಯ ಇರುತ್ತೆ. ಇನ್ನು ಉಳಿದ ಭಾಗ ಸಮಶೀತೋಷ್ಣ ವಲಯ ಇದೆ. ಅಲ್ಲಿಗೆ ಬಹುತೇಕ ಭಾಗ ಆ ಎರಡು ವಲಯದಲ್ಲಿ ಭಾರತ ಯಾವ್ದ್ರಲ್ಲಿದೆ? ಸರಿ ಕೇಳಿಸ್ಕೊಳ್ಳಿ. ಈಗ 23.5 ತನಕ ಉಷ್ಣವಲಯ ಇದೆ ಇಲ್ಲಿ, ಹಾಗೇನಪ್ಪ. ಇಲ್ಲಿ 23.5 ಡಿಗ್ರಿ ಆದ್ಮೇಲೆ ಏನಾಗುತ್ತೆ? 37 ತನಕ ಸಮಶೀತೋಷ್ಣ ಬರುತ್ತೆ. ಇಲ್ಲಿ ಉಷ್ಣವಲಯ ಜಾಸ್ತಿ ಇದೆಯೋ ಭಾರತದಲ್ಲಿ, ಸಮಶೀತೋಷ್ಣ ಜಾಸ್ತಿ ಇದೆಯೋ? ಯಾವ್ದಿದೆ? ಉಷ್ಣವಲಯ. ಅದಕ್ಕೆ ಭಾರತದ ವಾಯುಗುಣ ಯಾವುದು ಅಂದ್ರೆ ನಾವು ಅವಾಗ ಏನ್ ಹೇಳ್ಬೇಕಾಗುತ್ತೆ? ಅರ್ಥ ಆಯ್ತಾ? ಯಾಕೆ ಅಂದ್ರೆ ಅದು ಸಮಶೀತೋಷ್ಣ ವಲಯದಲ್ಲೂ ಇದೆ ಅಮ್ಮ, ಉಷ್ಣ ವಲಯದಲ್ಲೂ ಇದೆ, ಎರಡರಲ್ಲೂ ಹಂಚಿಕೆ ಆಗಿದೆ ಭಾರತ. ಆದ್ರೆ ಬಹುತೇಕ ಭಾಗ ಯಾವ್ದ್ರಲ್ಲಿದೆ? ಅದಕ್ಕೆ ಆ ವಾಯುಗುಣ ಯಾವುದು ಅಂತ ನಿಮಗೆ ಕೇಳಿದ್ರೆ ನೀವೇನಂತ ಬರೀಬೇಕು ಅವಾಗ? ಮಾನ್ಸೂನ್ ಮಾದರಿಯ ವಾಯುಗುಣ ಅಂದ್ರೆ ನಾವು ಹೇಳ್ಬೇಕಾಗುತ್ತೆ. ಇದನ್ನ ಒಂದಕ್ಕೆ ಕೇಳ್ತಾರೆ, ಬರಿಬೇಡಿ. ಅರ್ಥ ಆಯ್ತಾ? ಇದಿಷ್ಟು ಈಗ ಬರಿ. ಈಗ ಭಾರತದ ಋತುಮಾನಗಳಿಗೆ ಬಂದ್ರೆ ಮೊದಲನೇದು ಆಗಿ ಯಾವ ತಗೊಳ್ಳೋಣ ನಾವು? ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಬೇಸಿಗೆ ಕಾಲದಲ್ಲಿ ಸೂರ್ಯನ ಕಿರಣಗಳು ನೋಡ್ತಾ ಇದ್ವಿ ಯಾವ ಗೋಳದ ಮೇಲೆ ಅಧಿಕ ಪ್ರಮಾಣದಲ್ಲಿ ಬೀಳ್ತವೆ? ಬೇಸಿಗೆ ಕಾಲ ಭೂಮಿಯಲ್ಲಿ ಎರಡು ಗೋಳ ಇದೆ, ಒಂದು ಇನ್ನೊಂದು. ಈ ಎರಡು ಗೋಳಗಳಲ್ಲಿ ಯಾವ ಗೋಳದ ಮೇಲೆ ಸೂರ್ಯನ ಕಿರಣ ಹೆಚ್ಚಾಗಿ ಬೀಳುತ್ತೆ? ಅದಕ್ಕೆ ಉತ್ತರಾರ್ಧಗೋಳದಲ್ಲಿ ಹೆಚ್ಚು ಅದೇನ್ ಮಾಡುತ್ತೆ? ಉಷ್ಣಾಂಶ ಕೊಡ್ತಾ ಇರುತ್ತೆ. ಭಾರತನೂ ಕೂಡ ಎಲ್ಲಿದೆ? ಅದಕ್ಕೆ ಬೇಸಿಗೆ ಕಾಲದಲ್ಲಿ ಭಾರತದಲ್ಲಿ ಯಾವ ಕಾಲ ಇರುತ್ತೆ? ಅರ್ಥ ಆಯ್ತಾ? ಬೇಸಿಗೆ ಕಾಲ ಯಾಕಿರುತ್ತೆ ನಮಗೆ ಅಂದ್ರೆ ಉತ್ತರಾರ್ಧಗೋಳದಲ್ಲಿ ಸೂರ್ಯನ ಕಿರಣಗಳು ಅವಾಗ ಏನಾಗಿರುತ್ತೆ? ಹೆಚ್ಚಾಗಿರುತ್ತೆ, ಉಷ್ಣಾಂಶ ಅಧಿಕ ಇರುತ್ತೆ. ನಮ್ಮ ರಾಷ್ಟ್ರ ಇರೋದು ಕೂಡ ಉತ್ತರಾರ್ಧಗೋಳದಲ್ಲಿ. ಹಾಗಾಗಿ ಅಧಿಕ ಪ್ರಮಾಣದ ಉಷ್ಣಾಂಶವನ್ನ ಪಡೆದುಕೊಳ್ಳುವ ಕಾಲ ಭಾರತದಲ್ಲಿ ಯಾವುದು? ಅರ್ಥ ಆಯ್ತಾ? ಇಲ್ಲಿ ನೋಡ್ಕೊಳ್ಳಿ, ಎಲ್ಲಿಂದ ಎಲ್ಲಿವರೆಗೆ ಇರುತ್ತದೋ ಅದಕ್ಕೆ ನಿಮಗೆ ಬೇಸಿಗೆಯ ರಜೆಯ ಕಾಲ ಅಂತ ಕೊಡ್ತಾರೆ. ಯಾವಾಗ? ಏಪ್ರಿಲ್ ಮತ್ತೆ ಮಾರ್ಚೆ ಕೊಟ್ಬಿಡ್ತಾರೆ. ಹೋಗ್ಬಿಡು ಅತ್ಲಾಗೆ, ಅಡ್ವಾನ್ಸ್ ಅತ್ಲಾಗೆ ಎಕ್ಸಾಮ್ ಬರೆಯೋದು ಬೇಡ, ಹೋಗ್ಬಿಡಪ್ಪ ಅಂತ ಕೊಟ್ಬಿಡ್ತಾರೆ. ಮಾರ್ಚ್ ಅಲ್ಲಿ ಆರಂಭ ಆಗುತ್ತೆ. ಬಟ್ ನಿಮಗೆ ಮಾರ್ಚ್ ಅಲ್ಲಿ ಎಕ್ಸಾಮ್ ಮಾಡ್ಕೊಂಡು ಏಪ್ರಿಲ್ ಮತ್ತು ಮೇ ನಲ್ಲಿ ನಿಮಗೆ ರಜಾ ಕೊಡ್ತಾರೆ. ನಿಮಗೆ ನಮ್ಮ ಕಾಲದಿಂದನೂ ಕೊಡ್ತಾನೆ ಇದ್ದಾರೆ. ಯಾಕೆ ಅಂದ್ರೆ ಋತುವಿನ ಆಧಾರದ ಮೇಲೆ ಮಕ್ಕಳ ಹಿತದೃಷ್ಟಿಯಿಂದ ಆಗ ಬೇಸಿಗೆ ಕಾಲ ಇರುತ್ತೆ. ಹಾಗಾಗಿ ಮಕ್ಕಳು ಹೊರಗಡೆ ಇರೋದು ಬೇಡ ಅನ್ನೋ ದೃಷ್ಟಿಯಿಂದ ನಮಗೆ ಅದನ್ನು ಕೊಡ್ಲಾಗ್ತಿದೆ ಅಮ್ಮ. ಅದನ್ನ ಸರಿಯಾಗಿ ನೀವು ಬಳಸ್ಕೋಬೇಕು. ಮುಂದಿನ ತರಗತಿಗೆ ಓದ್ಕೋಬೇಕು ಅಂತ ಕೊಟ್ಟಿರ್ತಾರೆ. ಮನೇಲಿ ಆರಾಮಾಗಿ ಕುತ್ಕೊಳ್ಳೋಕ್ಕಲ್ಲ ನಿಮಗೆ ಅಲ್ವಾ? ಅಥವಾ ಮೊಬೈಲ್ ನೋಡೋಕ್ಕಲ್ಲ. ಏನ್ ಮಾಡ್ಬೇಕು ನೀವು? ಓದ್ಕೋಬೇಕು ಅಂತ. ಅವಾಗಲೇ ನೋಡ್ರಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ನಾವು ಬೇಸಿಗೆ ಕಾಲ ಅದನ್ನ ಚಳಿಗಾಲ ಅನ್ಬೋದಿತ್ತು, ಮಳೆಗಾಲ ಅನ್ಬೋದಿತ್ತು. ಯಾವ್ದಂತ ನಾವು ಬೇಸಿಗೆ ಕಾಲ.
ಯಾಕೆ ಅಂದ್ರೆ ಸೂರ್ಯನ ಕಿರಣಗಳು ಏನಾಗ್ತಿರ್ತವೆ ಆ ಗೋಳಕ್ಕೆ ಕ್ಲಿಯರಾ. ಅವಾಗ ಭಾರತದಲ್ಲಿ ಏನಾಗುತ್ತೆ ಗೊತ್ತೇನಪ್ಪ, ಅದ್ರಲ್ಲೂ ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿದೆಲ್ಲ ಇಲ್ಲಿ ರಾಜಸ್ಥಾನ್ ಬರುತ್ತೆ ಅಲ್ಲಪ್ಪ. ಈ ಭಾಗದಲ್ಲಿ ಮತ್ತೆ ಇಲ್ಲಿ ಹಿಮಾಚಲ್ ಪ್ರದೇಶ ಬರುತ್ತೆ. ಈ ಭಾಗದಲ್ಲಿ ಅತ್ಯಧಿಕ ಉಷ್ಣಾಂಶ ಇರುತ್ತೆ ಭಾರತದಲ್ಲಿ. ಹಾಗಾಗಿ ಭಾರತದಲ್ಲೇ ಅತ್ಯಧಿಕ ಉಷ್ಣಾಂಶವನ್ನ ಪಡೆದುಕೊಳ್ಳುವ ರಾಜ್ಯ ಅಂದ್ರೆ ಯಾವುದು? ಒಂದಂಕ ಕೇಳ್ತಾನೆ. ರಾಜಸ್ಥಾನದ ಗಂಗಾನಗರ ಅಂತ ಕರೀತಾರೆ. ಒಂದ್ಬಡ್ಡಿ ಕೇಳ್ತಾನೆ, ಏನ್ ಬಿಡ್ಬೇಕು? ರಾಜಸ್ಥಾನದ ಗಂಗಾನಗರ. ಅವಾಗ ಉಷ್ಣಾಂಶ ಎಷ್ಟಿರುತ್ತೆ ಗೊತ್ತಮ್ಮ? ಅಲ್ಲಿ ಬೇಸಿಗೆ ಕಾಲದಲ್ಲಿ 52 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ರೆಕಾರ್ಡೆಡ್, ಇದು ದಾಖಲಾಗಿದೆ. 52 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇರುತ್ತೆ. ನೆನ್ಪಿಡಿ, ಇದು ಭಾರತದಲ್ಲಿಯೇ ಅತ್ಯಧಿಕ ಉಷ್ಣಾಂಶವನ್ನ ಹೊಂದಿರುವ ಸ್ಥಳ. ಒಂದಕ್ಕೂ ಕೇಳ್ತಾನೆ, ಮರಿಬೇಡಿ. ಕ್ಲಿಯರ್ ಆಯ್ತಾರಪ್ಪ? ಆಮೇಲೆ ಇಲ್ಲಿ ಇದು ಒಂದು ಪ್ರಶ್ನೆ ಇದೆ. ಬೇಸಿಗೆ ಕಾಲದಲ್ಲಿ ಉಷ್ಣಾಂಶ ಇರುತ್ತೆ ಅಂತ ಹೇಳಿದೆಲ್ಲ ಅಲ್ಲೇನಪ್ಪ? ಬೇಸಿಗೆ ಕಾಲದಲ್ಲಿ ಮಳೆ ಆಗತ್ತಾ? ಆಗತ್ತೆ. ಇದನ್ನು ಪ್ರಶ್ನೆ ಕೇಳ್ತಾನೆ. ನೋಡ, ಮಕ್ಕಳೇ ತಿಳ್ಕೊಂಡಿದ್ದಾರೆ ಅದನ್ನ. ಬೇಸಿಗೆ ಕಾಲದಲ್ಲಿ ಮಳೆ ಆಗಲು ಕಾರಣ ಏನು ಅಂತ ಕೇಳ್ತಾನಮ್ಮ. ಕರೆಕ್ಟಾಗಿ ಪ್ರಶ್ನೆ ಇದೆ ಇದು. ಬೇಸಿಗೆ ಕಾಲದಲ್ಲಿ ಮಳೆಯಾಗಲು ಕಾರಣ ಏನು ಅಂತ ಕೇಳ್ತಾರೆ. ತುಂಬಾ ಸುಲಭ ಇದೆ, ನೋಡ್ಕೊಳ್ಳಿ. ಸ್ಥಳೀಯ ಉಷ್ಣಾಂಶ ಉಷ್ಣಾಂಶದಿಂದ ಪ್ರಚಲನ ಪ್ರವಾಹದಿಂದ ಮಳೆ ಆಗುತ್ತೆ. ನಾವು ಅಂದ್ಕೊಳ್ತೇವೆ ಸಾಧ್ಯವಾಗಿ ಬೇಸಿಗೆ ಕಾಲದಲ್ಲ ಮಳೆ ಆಗೋದಿಲ್ಲ. ಇಲ್ಲಪ್ಪ, ಮಳೆ ಆಗುತ್ತವ. ಅದು ಎಷ್ಟು ಶೇಕಡ ಪ್ರಮಾಣ ಮಳೆ ಆಗುತ್ತೆ ಗೊತ್ತಾ? 10% ಮಳೆ ಆಗುತ್ತೆ. ಶೇಕಡ ಪ್ರಮಾಣ 10% ಅವಾಗ ಮಳೆ ಆಗುತ್ತೆ ಬೇಸಿಗೆ ಕಾಲದಲ್ಲಿ. ಯಾಕೆ ಅಂದ್ರೆ ಈ 2 ಕಾರಣಗಳಿಂದ. ಒಂದು, ಸ್ಥಳೀಯ ಉಷ್ಣಾಂಶದಿಂದ. ಉಷ್ಣಾಂಶ ಜಾಸ್ತಿ ಇದ್ರೆ ನೀರನ್ನ ಆವಿ ಮಾಡಿಕೊಳ್ಳುವ ಶಕ್ತಿಯು ಕೂಡ ಏನಾಗುತ್ತೆ? ಅವಾಗ ಜಾಸ್ತಿ ಆಗುತ್ತೆ ಅಲ್ವೇನಪ್ಪ? ಹಾಗಾಗಿ ಬೇಗ ಹೋಗಿ ಮೋಡ ಆಗಿ ಮಳೆಯನ್ನ ಸುರಿಸೇ ಬಿಡುತ್ತೆ ಧಾರಾಕಾರವಾಗಿ. ಅದಕ್ಕೆ ಅದನ್ನ ಸ್ಥಳೀಯ ಉಷ್ಣಾಂಶ ಅಂತ ಕರೀತಾರೆ. ಇನ್ನು ಪ್ರಚಲನ ಪ್ರವಾಹ ಕೂಡ ಆ ಸಂದರ್ಭದಲ್ಲಿ ಆಗಿ ಏನುಂಟಾಗುತ್ತೆ? ಮಳೆ ಉಂಟಾಗುತ್ತೆ. ಈ ಮಳೆಯನ್ನ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಹೆಸರಿನಿಂದ ಕರೀತಾರೆ. ಅದನ್ನು ಕೇಳ್ತಾರೆ. ಪಶ್ಚಿಮ ಬಂಗಾಳದಲ್ಲಿ ಏನಂತ ಕರೀತಾರೆ ಅಂತ ಬರ್ಕೊಳ್ಳಿ. ಪಶ್ಚಿಮ ಬಂಗಾಳದಲ್ಲಿ ಕಾಲ ಬೈಸಾಖಿ ಅಂತ ಕರೀತಾರೆ. ಕಾಲ ಬೈಸಾಖಿ ಮರಿಬೇಡಿ. ಒಂದ್ಬಡಿ ಕೇಳ್ತಾನೆ, ನೆನ್ಪಿಟ್ಕೊಳ್ತಾ ಹೋಗ್ಬೇಕು. ಪಶ್ಚಿಮ ಬಂಗಾಳದಲ್ಲಿ ಬೇಸಿಗೆ ಕಾಲದಲ್ಲಿ ಮಳೆ ಆಗೋದನ್ನ ಏನಂತ ಕರೀತಾರೆ? ಕಾಲ ಬೈಸಾಖಿ. ನಮ್ಮ ರಾಜ್ಯದಲ್ಲಿ ಏನಂತ ಕರೀತಾರೆ? ಅಲ್ಲ, ಕಾಫಿ ತುಂತುರು ಮಳೆ. ಕರೆಕ್ಟ್ ಅಮ್ಮ, ಹಾಕೊಳ್ಳಿ. ಕರ್ನಾಟಕದಲ್ಲಿ ಕಾಫಿ ತುಂತುರು ಮಳೆ ಅಂತ ಕರೀತಾರೆ. ಕಾಫಿ ತುಂತುರು ಮಳೆ ಅಂದ್ರೆ ಏನ್ ಗೊತ್ತಾ? ಕಾಫಿ ಬೀಜ ಆಗ್ಲಿಕ್ಕೆ ಬಹಳಷ್ಟು ಉತ್ತಮ ಕಾಲ ಅಂತದ್ದು. ಅದಕ್ಕೆ ಅದನ್ನ ಕಾಫಿ ತುಂತುರು ಮಳೆ ಅಂತ ಕರೀತಾರೆ. ಇನ್ನು ಕೇರಳದಲ್ಲಿ ಇದು ಕೂಡ ತುಂಬಾ ಮುಖ್ಯಮ್ಮ. ಇದನ್ನ ಬಹಳ ಸರಿ ಪ್ರಶ್ನೆ ಕೇಳಿದಾನೆ. ಕೇರಳದಲ್ಲಿ ಆಗುತ್ತೆ. ಕೇರಳದಲ್ಲಿ
ಬೇಸಿಗೆ ಕಾಲದ ಮಳೆಯನ್ನ ಮಾವಿನ ಕೊಯ್ಲು ಅಂತ ಕರೀತಾರೆ. ಕೇರಳದಲ್ಲಿ ಮಾವಿನ ಕೊಯ್ಲಿ ಅಥವಾ ಕೊಯ್ಲು ಅಂತ ಕರೀತಾರೆ. ಕೇರಳದಲ್ಲಿ ಮಾವಿನ ಕೊಯ್ಲು. ಹಂಗಂದ್ರೆ ಏನ್ ಗೊತ್ತೀರಾ? ಮಾವಿನ ಫಸಲ್ ಬರದೆ ಯಾವ ಬೆಳೆ? ಅದಕ್ಕೆ ಆ ಮಳೆ ಬಂದ್ರೆ ಮಾತ್ರ ಮಾವಿನ ಫಸಲು ಹೂ ಬಂದು ಚೆನ್ನಾಗಿ ಅದೇನಾಗುತ್ತೆ, ಆರಾಮಾಗಿ ಅವು ಸಣ್ಣ ಸಣ್ಣ ಈಚಾಗಿ ಚೆನ್ನಾಗಿ ಕಾಯಿ ಬರ್ತದೆ. ಅದಕ್ಕೆ ಹೇಳ್ತಾನ ಅವನು. ಅಲ್ಲಿ ಕೇರಳದಲ್ಲಿ ಅದನ್ನ ಏನಂತ ಕರೀತಾರೆ? ಮಾವಿನ ಕೊಯ್ಲು. ಮಾವಿನ ಬೆಳೆಗೆ ಅವಶ್ಯಕ ಇರ್ತದೆ. ಹಾಗಾಗಿ ಆ ಸಂದರ್ಭದಲ್ಲಿ ಬೇಸಿಗೆ ಕಾಲದಲ್ಲಿ ಮಳೆ ಆಗ್ತದೆ. ಅದಕ್ಕೆ ಕೇರಳದಲ್ಲಿ ಅದನ್ನ ಏನಂತ ಕರೀತಾರೆ? ಮಾವಿನ ಕೊಯ್ಲು. ನೆನ್ಪಿಡಿ. ಪಶ್ಚಿಮ ಬಂಗಾಳದಲ್ಲಿ ಏನಂತ ಕರೀತಾರೆ? ನೆಕ್ಸ್ಟ್ ಕರ್ನಾಟಕದಲ್ಲಿ ನೆಕ್ಸ್ಟ್ ಅಂತ ಕರೀತಾರೆ. ಆಯ್ತಾ? ಈಗ ನನಗೆ ನೀವು ಪ್ರಶ್ನೆ ಬರ್ಕೊಳ್ಳಿ ನಾಳೆ ಹೋಮ್ವರ್ಕಿಗೆ. ಭಾರತದ ಬಹುತೇಕ ಭಾಗ ಹೊಂದಿರುವ ವಾಯುಗುಣ ಯಾವುದು? ಭಾರತದ ಋತುಕಾಲಗಳಾವುವು? ಭಾರತದ ಋತುಕಾಲಗಳಾವುವು? ಬೇಸಿಗೆಯಲ್ಲಿ ಮಳೆಯಾಗಲು ಕಾರಣವೇನು? ನೆಕ್ಸ್ಟ್ ಪ್ರಶ್ನೆ. ಬೇಸಿಗೆ ಕಾಲದಲ್ಲಿ ಆಗುವ ಮಳೆಗೆ ಏನೆಂದು ಕರೆಯುವರು?